ನರಕ ಎಂಬುದನ್ನು ನಾವು ನಂಬಿದ್ದೇವೆ. ನಾವೆಲ್ಲ ಕನ್ನಡಿಗರ ಮನಸ್ಸು ಎಂದರೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವುದು ಮತ್ತು ಯಾರಿಗೂ ಕೇಡನ್ನು ಬಯಸದ ಮನಸ್ಸು. ಎಲ್ಲಾ ಭಾಷಿಗರೊಂದಿಗೆ ಬಹಳ ಸಹೋದರತೆಯಿಂದ ಕಾಣುತ್ತಾರೆ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ತಿಳಿಸಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದ ಆವರಣದಲ್ಲಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ತಾಲೂಕು ಆಡಳಿತದಿಂದ ಬುಧವಾರದಂದು ಆಗಮಿಸಿದ ಕನ್ನಡ ಜ್ಯೋತಿ ರಥವನ್ನು ಭವ್ಯ ಸ್ವಾಗತದೊಂದಿಗೆ ಬರಮಾಡಿಕೊಂಡರು. ನಂತರ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿದ ನಂತರ ತೆಂಗಿನಕಾಯಿ ಹೊಡೆದು ಕನ್ನಡ ಬಾವುಟ ಪ್ರದರ್ಶಿಸುವುದರ ಮೂಲಕ ಚಾಲನೆ ನೀಡಿ ಜ್ಯೋತಿ ಬೆಳಗಿಸಿದರು. ಈ ವೇಳೆ ಮಾತನಾಡಿದ ಅವರು, ಕನ್ನಡ ರಥಯಾತ್ರೆ ಸುಗಮವಾಗಿ ನಡೆಯಲಿ, ನಮ್ಮ ಕನ್ನಡಾಂಬೆಯನ್ನು ಸ್ಮರಿಸಬೇಕು ಎಂದರು. ಕರ್ನಾಟಕವನ್ನು ಇಡೀ ಭಾರತದಲ್ಲಿ ಮೇರುಪಂಕ್ತಿಯಲ್ಲಿ ನಿಲ್ಲುವಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಪ್ರಾಂತ್ಯವನ್ನು ಇಡೀ ಪ್ರಪಂಚಕ್ಕೆ ಪ್ರಖ್ಯಾತಿಗೊಳಿಸಿದ್ದಾರೆ ಎಂದರು. ಕರ್ನಾಟಕದ ಮತ್ತೊಂದು ಮುತ್ತು ರತ್ನವಾದಂಥ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನು ಕನ್ನಡ ರಥಯಾತ್ರೆಯಲ್ಲಿ ಭಾವಚಿತ್ರವನ್ನು ಹಾಕಿದ್ದಾರೆ. ರೈತರ ಒಡನಾಡಿ ಇಡೀ ಪ್ರಪಂಚದಲ್ಲಿಯೇ ಅನ್ನ ಕೊಡುವಂಥ ರೈತ ಒಂದು ನೇಗಿಲ ಯೋಗ್ಯ ಪ್ರತಿಮೆಯನ್ನು ಸಹ ರಥದಲ್ಲಿ ಅಳವಡಿಸಲಾಗಿದೆ ಎಂದು ತಿಳಿಸಿದರು. ಒಂದು ಸಹೋದರತ್ವದಿಂದ ಇದು ಮಾಡಿದ್ದಾರೆ. ಅವತ್ತಿಂದ ನಮ್ಮ ಪೂರ್ವಜರ ಕಾಲದಿಂದ ಇಂದಿಗೂ ಕೂಡ ಅವರು ಅದೇ ರೀತಿ ಬಾಳ್ವೆ ಮಾಡ್ತಾ ಇದ್ದಾರೆ. ಆದರೆ ಕನ್ನಡಿಗರಿಗೆ ನೋವಾದರೆ, ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ಆದರೆ ಕನ್ನಡಿಗರು ಯಾವುದೇ ರೀತಿಯಲ್ಲಿ ಅದನ್ನು ಶ್ರಮಿಸಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಈ ಒಂದು ರಥದ ಒಂದು ಚಾಲನೆ ಸುಗಮವಾಗಿರಲಿ, ಇದಕ್ಕೆ ಶ್ರಮಿಸಿದಂತಹ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು, ನಮ್ಮ ಹಾಸನ ತಾಲೂಕು ತಹಸೀಲ್ದಾರಾದಂಥ ಶ್ವೇತಾರವರು, ಆಮೇಲೆ ಎಲ್ಲ ಕನ್ನಡದ ಮನಸ್ಸುಗಳು, ಎಲ್ಲ ಕನ್ನಡದ ಅಧಿಕಾರಿಗಳು ತಾವೆಲ್ಲರೂ ಒಟ್ಟಾಗಿ ಬಂದಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಕನ್ನಡ ನಮ್ಮ ಮಾತೃಭಾಷೆ, ನಮ್ಮ ಮಾತೃಭಾಷೆಯನ್ನು, ನಮ್ಮ ತಾಯಿಯನ್ನು ಹಿಡಿದು ಪೋಷಿಸುವಂಥದ್ದು ಕೆಲಸ. ಅವಳಿಗೆ ವಯಸ್ಸಾಯಿತು ಅಂತಂದ್ಬಿಟ್ಟು ನಾವು ಬಿಡಲ್ಲ, ಅವಳು ನಮಗೆ ಹುಷಾರಾಗಿಲ್ಲ ಅಂತಂದ್ಬಿಟ್ಟು ಅವಳನ್ನ ಬಿಡಲ್ಲ. ಅವಳು ನಮ್ಮ ತಾಯಿ, ನಮ್ಮ ಅಮ್ಮ. ಸೊ ನಾವು ಅವ್ರನ್ನ ಬೆಳೆಸಬೇಕು, ಪೋಷಿಸಬೇಕು, ಅವ್ರನ್ನ ಯಾವಾಗಲೂ ಕೈ ಹಿಡಿದು ನಡೆಸಬೇಕು ಅಂತಂದ್ಬಿಟ್ಟು ಹೇಳ್ತಾ ತಾಯಿನೇ ನಮ್ಮನ್ನು ನಡೆಸ್ತಾಳೆ. ಎಲ್ಲರಿಗೂ ಮಂಗಳವಾಗಲಿ, ಒಳ್ಳೆಯದಾಗಲಿ. ಸೊ ಈ ಕಾರ್ಯಕ್ಕೆ ತಾವೆಲ್ಲ ಶ್ರಮಿಸಿದ್ದೀರ. ಮುಖ್ಯವಾಗಿ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ PR ಪೂರ್ಣಿಮಾ ಅವರು ಮಾತನಾಡಿ, ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಭಾಗವಹಿಸಿ ನುಡಿ ಜಾತ್ರೆ, ಸಾಹಿತ್ಯ ಜಾತ್ರೆ, ಅಕ್ಷರ ಜಾತ್ರೆಯನ್ನು ಯಶಸ್ವಿಗೊಳಿಸೋಣ. ರಥಯಾತ್ರೆ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ರಥವನ್ನು ಸ್ವಾಗತಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. 1994ರಲ್ಲಿ 30 ವರ್ಷಗಳ ಹಿಂದೆ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ, ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು. ಆ 3 ದಿನಗಳಲ್ಲೂ ನಾನು 94ರಲ್ಲಿ ಭಾಗವಹಿಸಿದ್ದೆ. ಆವಾಗ ನಾನು MA ಮಾಡ್ತಾ ಇದ್ದೆ. 30 ವರ್ಷಗಳ ನಂತರ ನನ್ನ ತವರು ಜಿಲ್ಲೆಯಲ್ಲಿ ಮತ್ತೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ನಾವೆಲ್ಲರೂ ಹೆಚ್ಚಿನ ಜನ ಮಂಡ್ಯದಲ್ಲಿ ಭಾಗವಹಿಸಿ ಈ ಒಂದು ಸಾಹಿತ್ಯ ಜಾತ್ರೆ, ನುಡಿ ಜಾತ್ರೆ, ಅಕ್ಷರ ಜಾತ್ರೆಯನ್ನು ನಾವು ಯಶಸ್ವಿಗೊಳಿಸೋಣ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಈಗ ಎಲ್ಲ ನಮ್ಮ ಏನು ರೂಟ್ ಮ್ಯಾಪ್ ಬಂದಿದೆ, ಎಲ್ಲ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ನಾವು ನಮ್ಮ ರಥವನ್ನು ಅತ್ಯಂತ ವಿಜೃಂಭಣೆಯಿಂದ ಸ್ವಾಗತಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ನಿರ್ದೇಶನ ಕೂಡ ಕೊಟ್ಟಿದ್ದೀನಿ. ಎಲ್ಲ ಕಡೆ ಚೆನ್ನಾಗಿ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ. ಶಾಂತಿಗ್ರಾಮದಲ್ಲಿ ಇವಾಗ ಚೆನ್ನಾಗಿ ಅದನ್ನು ರಥವನ್ನು ಬರಮಾಡಿಕೊಂಡ್ರು ಅಂತ ಹೇಳಿದ್ರು. ಹಾಗೆ ನಮ್ಮ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ರಥವನ್ನು ತೆಗೆದುಕೊಂಡು ಮುಂದಿನ ಜಿಲ್ಲೆಗೆ ತಲುಪಿಸುವ ಕೆಲಸ ನಾವು ಮಾಡೋಣ. ಹಾಗೂ ಡಿಸೆಂಬರ್ 20, 21, 22 3 ದಿನಗಳ ಕಾಲ ಒಂದು ಸಾಹಿತ್ಯ ಸಮ್ಮೇಳನ ಏನು ಮಂಡ್ಯದಲ್ಲಿದೆ, ಅದರಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸೋಣ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಮಾತನಾಡಿ, ನಾನು ಕರ್ನಾಟಕಕ್ಕೆ ಬಂದಾಗ ಮೊದಲು ಚಾರ್ಜ್ ತೆಗೆದುಕೊಂಡು ಕೆಲಸ ಮಾಡಿದ್ದು ನಂಜನಗೂಡು. ಮೊದಲು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಕನ್ನಡ ಸಾಹಿತ್ಯ ಸಮ್ಮೇಳನ. ನಮ್ಮ ಕರ್ನಾಟಕವೇ ಹೆಚ್ಚು ಅವಾರ್ಡ್ ಸಿಕ್ಕಿರುವುದು ಎಂದರು. ಇಂತಹ ವೇಳೆ ಈ ರಥಯಾತ್ರೆ ಜೊತೆಗೆ ಪಾಲ್ಗೊಂಡಿರುವುದು ನನಗೆ ಸಂತೋಷ ತಂದಿದೆ ಎಂದರು. ಕೆಲಸ ಮಾಡಿದಾಗ ಕರ್ನಾಟಕ ಸಂಗೀತ ಸಮ್ಮೇಳನ ಫಸ್ಟ್ ಅಟೆಂಡ್ ಮಾಡಿದ ಫಂಕ್ಷನ್ಗೆ ಕನ್ನಡ ರಾಜ್ಯದಲ್ಲಿ ಬಂದ ತಕ್ಷಣವೇ ಫಸ್ಟ್ ಕರ್ಕೊಂಡು ಹೋಗೋದು ಡಿಸೆಂಬರ್ ತಿಂಗಳಲ್ಲಿ ಎಲ್ಲ ಈ ಸಮ್ಮೇಳನ ಕರ್ಕೊಂಡು ತುಂಬ ಹೆಮ್ಮೆಯಿಂದ ವಿಚಾರ. ನೆಕ್ಸ್ಟ್ ಇದು ಹೆಮ್ಮೆಯಿಂದ ವಿಚಾರ. ನಮ್ಮ ರಾಜ್ಯದಲ್ಲಿ ಹಲವಾರು ಲಿಟ್ರೇಚರ್ಗೆ ನಮ್ಮ ರಾಜ್ಯದ ಹೈಯೆಸ್ಟ್ ನಂಬರ್ ಆಫ್ ಅವಾರ್ಡ್ಸ್ ತಗೊಂಡಿದ್ದಾರೆ. ನಾವು ಜ್ಞಾನಪೀಠ ನಾವು ತಗೊಳ್ತೀವಿ, ಅದು ನಮ್ಗೆ ತುಂಬ ಹೆಮ್ಮೆಯ ವಿಚಾರ. ಅದನ್ನು ಒಂದು ಸೆಲೆಬ್ರೇಟ್ ಮಾಡೋಕ್ಕೆ ನಮಗೊಂದು ಅವಕಾಶವೂ ಸಿಕ್ಕಿದೆ. ಸೊ ಇದು ಅವಕಾಶನ ಯೂಸ್ ಮಾಡ್ಕೊಂಡು ನಾವು ಎಲ್ಲರೂ ಅದನ್ನು ಭಾಗವಹಿಸಬೇಕು. ಚಿಕ್ಕ ಚಿಕ್ಕ ಮಕ್ಕಳಿಗೆ ಯಾರೂ ಗೊತ್ತಿರಲ್ಲ. ನಮಗೆ ಸಮ್ಮೇಳನ ನಡೀತಾ ಅಂತ ದೊಡ್ಡವರು ಗೊತ್ತಿದೆ ಬಿಟ್ಟರೆ
ಡಿಸೆಂಬರ್ 2021 ಏನು ಮಂಡ್ಯದಲ್ಲಿ ಏನು ಮಾಡ್ತಾರೋ ಅದನ್ನು ಸ್ಕೂಲ್ ಮಕ್ಕಳಿಗೂ ಸಹ ಇದರಲ್ಲಿ ಭಾಗವಹಿಸಬೇಕು. ಮತ್ತು ಮುಂದೆ ಮಕ್ಕಳು ಮನೆಯಲ್ಲಿ ಯಾರಾದ್ರೂ ಅವ್ರಿಗೂ ತಿಳುವಳಿಕೆ ಆಗಬೇಕು. ಬರೀ ದೊಡ್ಡವ್ರಿಗೆ ಮಾತ್ರ ತಿಳುವಳಿಕೆ ಆಗೋದಿಲ್ಲ, ಈ ನೆಕ್ಸ್ಟ್ ಜನ್ರೇಷನ್ಗೂ ಸಹ ನಾವು ಹೇಳ್ಕೊಡ್ಬೇಕು ಈ ಸಾಹಿತ್ಯ ಸಮ್ಮೇಳನದಲ್ಲಿ ಏನು ಯಾರಿದ್ದಾರೆ, ಯಾರು ಏನು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಟುವರ್ಡ್ಸ್ ಡೆವಲಪ್ಮೆಂಟ್ ಆಫ್ ಕನ್ನಡ ಲಿಟ್ರೇಚರ್ ಆ್ಯಂಡ್ ಕನ್ನಡ ಕ್ಲಾಸಿಕಲ್. ಇದು ತುಂಬ ಹೆಮ್ಮೆಯಿಂದ ವಿಚಾರ. ಇವತ್ತು ನಾವು ತಗೊಂಡಿದ್ದು ಕೊಡಗಿಂದ ನಾವು ರಿವ್ಯೂ ಮಾಡ್ಕೊಂಡು ಈ ರೀತಿ ಮುಂದೆ ಒಳ್ಳೆಯದಾಗಿ ಇದರಲ್ಲಿ ಭಾಗವಹಿಸಿ ಚೆನ್ನಾಗಿ ಮಾಡಿಕೊಂಡ್ರೆ ಎಲ್ಲರೂ ಜಿಲ್ಲಾ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಇ ಕೃಷ್ಣೇಗೌಡ ಅವರು ಮಾತನಾಡಿ, ಅತಿ ಹೆಚ್ಚು ಕನ್ನಡ ಮಾತನಾಡುವ ಜಿಲ್ಲೆ ಮಂಡ್ಯ, 2ನೇ ಸ್ಥಾನದಲ್ಲಿ ಹಾಸನ. ಕನ್ನಡ ಭಾಷೆಗೆ ಅನೇಕ ಮಹನೀಯರು, ಸಾಹಿತಿಗಳು ಇದ್ದಾರೆ ಎಂದರು. ಆಲೂರು, ಬೇಲೂರು, ಹಳೆಬೀಡು, ಶ್ರವಣಬೆಳಗೊಳ ಈ ರೀತಿಯಲ್ಲಿ ಅವರ ಕನ್ನಡ ಭಾಷೆಯಲ್ಲಿ ತಿಳಿಯಬೇಕು. ಕನ್ನಡ ಕೇವಲ ಭಾಷೆಯಲ್ಲಿ ತನ್ನದೇ ಆದ ನೆಲ, ಜಲ, ಸಂಸ್ಕೃತಿಯ ಹಿರಿಮೆಯನ್ನು ಒಳಗೊಂಡಿದೆ ಎಂದರು. ಹಳೆಬೀಡು, ಬೇಲೂರು ಈ ರೀತಿ ಎಲ್ಲ ವಲಯದಲ್ಲೂ ಕೂಡ ಈ ದೇಶ ಕಟ್ಟಲಿಕ್ಕೆ ಶ್ರಮಿಸಿದ್ದಾರೆ. ಅವರು ಸ್ಮರಣಾರ್ಥ ನಾವು ನಮ್ಮ ಮಕ್ಕಳಿಗೆ ನಮ್ಮ ಮನೆಯಲ್ಲಿ ಕನ್ನಡ ಭಾಷೆಯನ್ನು ಮಾತಾಡೋದ್ರ ಮೂಲಕ ಉಳಿಸಿ ಬೆಳೆಸೋಂಥದ್ದು ಕೆಲಸ ಮಾಡಿ ಇಡೀ ದೇಶದಲ್ಲಿ ಕನ್ನಡ ಭಾಷೆಗೆ ಉನ್ನತವಾದ ಸ್ಥಾನಮಾನವನ್ನು ನಮ್ಮ ಪರಂಪರೆಯನ್ನು ನಾವು ಪ್ರಾರಂಭ ಮಾಡೋಣ. ಇಲ್ಲಿ ಏನು ಕಟ್ಟಿದ್ದಾರೆ, ನಾವು ಹಳ್ಳಿ ಹುಡುಗರು ಈ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಕೊಟ್ಟಂಥ ನಮ್ಮ ಹಾಸನ ಜಿಲ್ಲೆ ದೇಶಕ್ಕೆ ಹಳ್ಳಿ ಹುಡುಗರು ಡೆಲ್ಲಿ ಆಳಿದಂಥವ್ರು ಕೊಟ್ಟಂಥದ್ದು ನಮ್ಮ ಇತಿಹಾಸ ಇದೆ. ಹಾಗಾಗಿ ನಮ್ಮ ಜಿಲ್ಲೆಯ ಪರಂಪರೆಯನ್ನು ಕನ್ನಡ ಭಾಷೆ ಉಳಿಸಿ ಬೆಳೆಸೋದ್ರ ಮೂಲಕ ಗಟ್ಟಿ ಮಾಡೋಣ. ಕನ್ನಡ ಭಾಷೆಗೆ ತನ್ನದೇ ಆದ ಶಕ್ತಿಯನ್ನು ಕೊಟ್ಟಂಥವ್ರು ಎಲ್ಲರೂ ಕೂಡ ತೋರಿಸ್ತಾರೆ. ಚರಿತ್ರೆಯಲ್ಲಿ ಏನಿದ್ದಾರೆ ಅದೆಲ್ಲರೂ ಮಕ್ಕಳುಗಳು ತಿಳ್ಕೋಬೇಕು, ನಾವು ತಿಳ್ಕೋಬೇಕು. ಸಾಹಿತ್ಯ ಮತ್ತು ಕನ್ನಡ ಭಾಷೆಗೆ ಹೆಚ್ಚು ಶ್ರೀಮಂತಿಕೆ ಕೊಡುವಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ನನಗೂ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆ ಮೇಲೆ ಇರುವ ಎಲ್ಲ ಗೌರವ ಗಣ್ಯರಿಗೆ ತನಗೆ ಒಂದಿಸ್ತಾ ನಾನು ಮಾತನಾಡ್ತೀವಿ. ಜೈ ಜಯ ಕರ್ನಾಟಕ, ಸಿರಿಗನ್ನಡಂಬರಿಗೆ ಸಿರಿಗನ್ನಡಂಬ. ಇದೇ ವೇಳೆ ಅಪರ ಜಿಲ್ಲಾಧಿಕಾರಿಗಳಾದ ಕೆಟಿ ಶಾಂತಲಾ, ತಹಶೀಲ್ದಾರ್ ಶ್ವೇತಾ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಎಚ್.ಪಿ. ತಾರನಾಥ್, ಜಿಲ್ಲಾ ವಾರ್ತಾಧಿಕಾರಿ ಮೀನಾಕ್ಷಿ, ಹಿರಿಯ ಕಲಾವಿದ ಗ್ಯಾರಂಟಿ ರಾಮಣ್ಣ, ಹಿರಿಯ ಕಲಾವಿದ ಶಾಂತಕುಮಾರ್ ಯಲಗುಂದ ಹಾಗೂ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ಯತೀಶ್ ನಡೆಸಿಕೊಟ್ಟರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.